ರೇಗೇಂದ್ರ ಪಂಚಾಯತಿಗೆ ಮತ್ತೆ ಸ್ವಾಗತ. ಬೆಳಗಾವಿ ಕನ್ನಡದ್ದು, ಕರ್ನಾಟಕದ ಅವಿಭಾಜ್ಯ ಅಂಗ. ಇದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳು ಯಾರಿಗೂ ಇಲ್ಲ. ಆದರೆ ಈ ವಿಚಾರದಲ್ಲಿ ಇವತ್ತೊಂದು ನಿರ್ಣಯವನ್ನು ಅಂಗೀಕಾರ ಮಾಡಬೇಕು ಅನ್ನೋಂಥ ಒತ್ತಾಯ ಬಹಳ ದಿವಸಗಳಿಂದ ಕನ್ನಡ ಸಂಘಟನೆಗಳಿದೆ. ಅಂಥದ್ದೊಂದು ನಿರ್ಣಯ ಇವತ್ತು ಮಂಡನೆ ಆಗಿತ್ತು ಬೆಳಗಾವಿಯ ಮಹಾನಗರ ಪಾಲಿಕೆಯ ಸಭೆಯಲ್ಲಿ. ಆವಾಗ ನಡೆದಿರ್ತಕ್ಕಂತಹ ಬೆಳವಣಿಗೆಗಳನ್ನು ನಾವಿಲ್ಲಿ ಗಮನಿಸಬೇಕು. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನೋದಕ್ಕೂ ಕೂಡ ಮೀನಾಮೇಷ ಎಣಿಸುವಂತಹ ಪ್ರಯತ್ನವನ್ನು ಪಾಲಿಕೆಯ ಸದಸ್ಯರುಗಳು ಮಾಡಿದ್ದಾರೆ. ವಿಶೇಷವಾಗಿ ಮೇಯರ್, ಉಪಮೇಯರ್ ಅವರು ಕೂಡ ಮಾಡಿದ್ದಾರೆ. ಅಲ್ಲಿ ನಿರ್ಣಯ ಮಾಡಿ ಪಾಸ್ ಮಾಡೋದಕ್ಕೂ ಕೂಡ ಪಾಲಿಕೆಯವರಿಗೆ ಬೇಕೋ ಬೇಡವೋ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನುವಂಥದ್ದನ್ನು ಹೇಳೋದಕ್ಕೂ ನಾವೆಷ್ಟೋ ಬಾರಿ ಬೆಳಗಾವಿಯಲ್ಲಿ ಮೇಯರ್ಗಳಾದಾಗ ಕನ್ನಡಿಗರು ಮೇಯರ್ ಆಗಿದ್ದಾರೆ ಅಂತ ಹೇಳಿ ಸಂಭ್ರಮ ಪಡ್ತೀವಿ. ಆದರೆ ಬೆಳಗಾವಿಯನ್ನ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಬೇಕು ಅಂತ ಹೇಳಿದಾಗ ಅದಕ್ಕೆ ಯೋಚನೆ ಮಾಡ್ತಾರೆ. ನಮ್ಮ ಮತಗಳು ಅನ್ನುವಂತಹ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇರುವಂಥದ್ದಕ್ಕೆ ಇದು ಸ್ಪಷ್ಟ. MES ಸದಸ್ಯರ ವಿರೋಧ ಮಂಕಾಗಿ ಕುಳಿತಂತಹ ಮೇಯರ್ ಮತ್ತು ಉಪಮೇಯರ್ ನೋಡಿ. MESನವರ ಕೂಗು ಹೊಡೆದ ತಕ್ಷಣನೇ ಇವರು ಮಂಕಾಗಿ ಕುಳಿತುಕೊಳ್ಳೋದಿದ್ರೆ ಹೇಗೆ ಸಾಧ್ಯ ಆಗತ್ತೆ? ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಗೊತ್ತುವಳಿಗೆ ಕೂಡ ಹಿಂದೇಟು ಹಾಕುವಂತಹ ಪ್ರಸಂಗ ಇವತ್ತು ಪಾಲಿಕೆಯಲ್ಲಿ ಉದ್ಭವ ಆಯಿತು. ಆದರೆ ಕನ್ನಡದ ಸದಸ್ಯರು ಬಿಡಲಿಲ್ಲ. ಈ ವಿಚಾರದಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನುವಂತಹ ಗೊತ್ತುವಳಿಯನ್ನ ಮಂಡನೆ ಮಾಡಿ ಅದನ್ನು ಅಂಗೀಕಾರ ಮಾಡಬೇಕು ಎಂದು ಪಟ್ಟು ಹಿಡಿದರು. ಮೇಯರ್ ಪ್ರೀತಿ ಕಾಮಕರ್ ಹಾಗೂ ಉಪಮೇಯರ್ ಹನುಮಂತ ಕೊಂಗಾಳಿ ಅವರು ಈ ಒಂದು ಗೊತ್ತುವಳಿಯನ್ನು ಅಂಗೀಕಾರ ಮಾಡೋದಕ್ಕೆ ಹಿಂದೇಟು ಹಾಕ್ತಾರೆ. ಅಷ್ಟೇ ಅಲ್ಲ, ನಮ್ಮ ಎರಡು ರಾಷ್ಟ್ರೀಯ ಪಕ್ಷಗಳವರು ಇದ್ದಾರಲ್ಲ ಅವರುಗಳು ಕೂಡ ಬಹಳ ಮೌನವೇ ಆಭರಣ ಅನ್ನೋ ರೀತಿಯಲ್ಲಿ ಕುಳಿತಿದ್ರು. ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರು ಕರ್ನಾಟಕದ ವಿಚಾರದಲ್ಲಿ, ಕನ್ನಡದ ವಿಚಾರದಲ್ಲಿ, ಬೆಳಗಾವಿಯ ವಿಚಾರದಲ್ಲಿ ಸ್ಪಷ್ಟ ನಿಲುವುಗಳನ್ನು ತಾಳಬೇಕು. ಭಾಷಣಕ್ಕಾಗಿ ಹೇಳ್ತಾರೆ ಈ ಪಕ್ಷಗಳ ನಾಯಕರುಗಳು. ನೆಲ, ಜಲ, ಭಾಷೆಯ ವಿಚಾರದಲ್ಲಿ ನಾವು ರಾಜಕೀಯ ಮಾಡೋದಿಲ್ಲ ಅನ್ನುವ ಮಾತುಗಳನ್ನು ಹೇಳ್ತಾರೆ. ಆದರೆ ಬೆಳಗಾವಿಯ ವಿಚಾರದಲ್ಲಿ ಈ ರೀತಿಯ ಮೌನವೇ MESನ ಪುಂಡಾಟಿಕೆಗೆ ಅನೇಕ ವರ್ಷಗಳಿಂದ ಅಥವಾ ಅನೇಕ ದಶಕಗಳಿಂದ ಆಹಾರ ಆಗ್ತಾ ಬಂದಿರುವಂಥದ್ದು. ಅಭಿಮಾನ ಶೂನ್ಯತೆ ಅನ್ನುವಂಥದ್ದನ್ನು ಇದಕ್ಕೆ ಹೇಳೋದು. ಇಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನುವಂತಹ ಗೊತ್ತುವಳಿಗೆ ಸಂಬಂಧಪಟ್ಟಂತೆ ಕಡೆಗೆ ರೂಲಿಂಗ್ ಅನ್ನು ಕೊಡ್ತಾರೆ. ಏನಂತೇಳಿ ಕೊಡ್ತಾರೆ? ಪಾಲಿಕೆ ಕರ್ನಾಟಕ ಸರ್ಕಾರದ ಅಧೀನದಲ್ಲಿದೆ. ಪಾಲಿಕೆ ಕರ್ನಾಟಕ ಸರ್ಕಾರದ ಅಧೀನದಲ್ಲಿದೆ, ನಾಡು ನುಡಿಗೆ ಸದಾ ಬದ್ಧ ಅಂತೇಳಿ ರೂಲಿಂಗ್ ಅನ್ನು ಕೊಟ್ಟಿದ್ದಾರೆ. ಇದು ಅಳಿಯ ಅಲ್ಲ ಮಗಳ ಗಂಡ ಅಂತ ಹೇಳಿದಂಗೆ. ಅಳಿಯ ಅಂತ ಹೇಳೋದಕ್ಕೆ ಇವರಿಗೆ ಧೈರ್ಯ ಇಲ್ಲ, ಮಗಳ ಗಂಡ ಅಂತ ಹೇಳುವಂತಹ ಪರಿಸ್ಥಿತಿ ಇದು. ಈ ರೀತಿಯಾಗಿ ಕರ್ನಾಟಕದ ಆಡಳಿತ ಇದೆ, ಹಾಗಾಗಿ ಈ ಸುತ್ತಿ ಬಳಸುವಂಥದ್ದು ಬೇಕಾಗಿಲ್ಲ. ಇಲ್ಲಿ ದ್ರಾವಿಡ ಪ್ರಾಣಾಯಾಮದ ಅವಶ್ಯಕತೆ ಇರೋದಿಲ್ಲ. ಮೇಯರ್ ರೂಲಿಂಗ್ಗೆ ಉಪಮೇಯರ್ ವಿರೋಧ ವ್ಯಕ್ತಪಡಿಸ್ತಾರೆ. ಸರ್ಕಾರದ ಮಧ್ಯಸ್ಥಿಕೆಗೆ ಕೂಡ ಆಗ್ರಹವನ್ನ ಮಾಡ್ತಾರೆ. ಅರೆ ಈ ಪರಿಸ್ಥಿತಿ ನಮ್ಮ ಬೆಳಗಾವಿಯ ಪಾಲಿಕೆಯಲ್ಲಿ ನಿರಂತರವಾಗಿ ನಡ್ಕೊಂಡು ಬಂದಿರುವಂಥದ್ದು. ಆದರೆ ಕನ್ನಡಿಗರು, ಕನ್ನಡ ಪರ ಸಂಘಟನೆಗಳವರು ಈ ವಿಚಾರದಲ್ಲಿ ನಿರ್ಣಯವನ್ನು ಕೈಗೊಳ್ಳಲೇಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಸದನದಲ್ಲಿ ಮಾಡಿದರು. ಆದರೆ ಯಾವಾಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ MES ಕೂಡ ಕಿರಿಕನ್ನು ಮಾಡಿದೆ. ಬೆಳಗಾವಿ ಕರ್ನಾಟಕ ಅವಿಭಾಜ್ಯ ಅಂಗ ಎನ್ನುವ ನಿರ್ಣಯಕ್ಕೆ MESನವರು ವಿರೋಧವನ್ನು ಮಾಡಿದ್ದಾರೆ. ಮತ್ತು ಇವರು ವಿರೋಧ ಮಾಡುವಂಥದ್ದು ಇವರ ಕಾಯಕ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಆದರೆ ರೂಲಿಂಗ್ ಮಾಡಿದ ಮೇಯರ್ ಪ್ರೀತಿ ಕಾಮಕರ್ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವಂತಹ ಕೆಲಸವನ್ನು MESನ ಸದಸ್ಯರು ಮಾಡಿದರು. ಸರ್ಕಾರದ ಸೂಚನೆ, ಸುಪ್ರೀಂ ಕೋರ್ಟ್ನ ತೀರ್ಮಾನದ ವಿಚಾರವಾಗಿ ಜಟಾಪಟಿಯೂ ಕೂಡ ನಡೆದಿದೆ. ಕನ್ನಡದ ಸದಸ್ಯರು, MES ಸದಸ್ಯರ ನಡುವೆ ಕೂಗಾಟ, ಮಾತಿನ ಚಕಮಕಿಯೂ ಕೂಡ ಈ ಸಂದರ್ಭದಲ್ಲಿ ನಡೆದಿರುವಂಥದ್ದು. ಆದರೆ ಈ ವಿಚಾರದಲ್ಲಿ ಸರ್ಕಾರಗಳು ಕೂಡ, ಪಾಲಿಕೆಯ ವಿಚಾರದಲ್ಲೂ ಕೂಡ ಅತ್ಯಂತ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಕರ್ನಾಟಕಕ್ಕಾಗಿ ಕರವೇ ಅವರು ಹೋರಾಟವನ್ನು ನಡೆಸಿದರೆ, ಕರ್ನಾಟಕ ಪರ ಗೊತ್ತುವಳಿಗೆ ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನು ಕೂಡ ನಡೆಸಬೇಕಾಯಿತು. ಕಿತ್ತೂರು ಕರ್ನಾಟಕ ಸೇನೆಯವರು ಪಾಲಿಕೆ ಮುತ್ತಿಗೆ ಹಾಕೋದಿಕ್ಕೆ ಯತ್ನಿಸಿದ್ರು. ಯಾಕಂದರೆ ಇದು ಕನ್ನಡ ಪರ ಹೋರಾಟಗಾರರ ಬಹಳ ದಿವಸಗಳ ಕೂಗು. ಪಾಲಿಕೆಯಲ್ಲಿ ಇಂಥದೊಂದು ನಿರ್ಣಯವೂ ಕೂಡ ಅಂಗೀಕಾರ ಆಗಲೇಬೇಕು ಅಂತೇಳಿ. ಕನ್ನಡದವರು ಮೇಯರ್ ಆಗೋದು ಅದು ಒಂದು ಭಾಗ, ಹಾಗೂ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ಇದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಅಲ್ಲಿ ನಿರ್ಣಯ ಅಂಗೀಕಾರ ಮಾಡಿದ್ರು ಮಾಡದೇ ಇದ್ರೂ ಕೂಡ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗವೇ. ಆದರೆ ಈ ವಿಚಾರವನ್ನು ಅಲ್ಲೂ ಕೂಡ ಆ ಕೌನ್ಸಿಲ್ನಲ್ಲೂ ಕೂಡ ಸ್ಪಷ್ಟವಾದಂತಹ ನಿಲುವುಗಳು ತಾಳಬೇಕು ಅನ್ನೋ ಕಾರಣಕ್ಕಾಗಿ ಈ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಪಾಲಿಕೆ ವಿಳಂಬ ಧೋರಣೆ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಸೇರಿ ಎಲ್ಲ ಸದಸ್ಯರ ವಿರುದ್ಧ ಘೋಷಣೆಯನ್ನು ಕೂಗಿದ್ದಾರೆ. ಯಾಕಂದರೆ ಕಾಂಗ್ರೆಸ್ ಮತ್ತು ಬಿಜೆಪಿಯವರಿಗೆ ಈ ಅಪೀಸ್ಮೆಂಟ್ ಪಾಲಿಟಿಕ್ಸೇ ಇಲ್ಲಿ ಮುಖ್ಯ ಆಗಿರೋದ್ರಿಂದಾಗಿ ಅವ್ರಿಗೆ ಎಲ್ಲೂ ಕೂಡ ಕನ್ನಡ ಸಾರ್ವಭೌಮತ್ವವನ್ನು ಅವರಿಗೆ ಹೇಳೋದಕ್ಕೆ ಧೈರ್ಯ ಬರೋದಿಲ್ಲ. ಅದು ಈಗಿಂದಲ್ಲ, ಅದು ಅನೇಕ ವರ್ಷಗಳಿಂದ ಆಗ್ತಾ ಇರುವಂತಹ ಸಮಸ್ಯೆ ಇದು. ಹೀಗಾಗಿ ಕರುನಾಡ ರಕ್ಷಣಾ ವೇದಿಕೆಯಿಂದಲೂ ಕೂಡ ಬೆಳಗಾವಿ ಪರವಾಗಿ ಹೋರಾಟವನ್ನ
ನಡೆಸಲಾಯಿತು. ಪ್ರತಿಭಟನೆ ಮಾಡ್ತಾ ಇದ್ದಂತಹ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪೊಲೀಸರು ಮತ್ತು ಕರವೇ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟವೂ ಕೂಡ ಈ ಸಂದರ್ಭದಲ್ಲಿ ನಡೆದಿರುವಂಥದ್ದು. ಇದಾಗಿತ್ತು ಇವತ್ತರ ಪಂಚಾಯಿತಿ. ನಮಸ್ಕಾರ.